ವರ್ಚಸ್ ಯೋಗ ಸೆಂಟ್ರಲ್ಲಿ ಆನ್ಲೈನ್ ತರಗತಿಗಳಿದೆಯಾ? ಈಗ ನಾವು ಯೂಟ್ಯೂಬಲ್ಲಿ ಅನೇಕ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ, ಅನೇಕ ವೀಡಿಯೋಸಲ್ಲಿ ಬರ್ತಾ ಇರ್ತದೆ. ಅದು ನೋಡ್ಬಿಟ್ಟು ಏನು ಮಾಡ್ತಾರೆ, ಇದನ್ನು ಮಾಡಿಬಿಟ್ಟು ಅದು ನೋಡಿ ಕಲ್ತ್ಕೊಬೋದಲ್ಲ, ಯಾಕೆ ಹೋಗಬೇಕು ಅಂತಾರೆ. ಯಾವುದೇ ವಿದ್ಯಾರ್ಥಿ ಶಾಲೆಗೆ ಹೋಗ್ದಿರಾ, ಕಾಲೇಜ್ಗೆ ಹೋಗ್ದಿರಾ ಏನೂ ಕಲೀಲಿಕ್ಕೆ ಆಗಲ್ಲ. ಯಾಕಂದರೆ ನಾವು ಸಮಾಜ ಜೀವಿ. ಮನುಷ್ಯ ಅಂದಮೇಲೆ ಅವನು ಸಮಾಜದಲ್ಲಿ ಇರಬೇಕು. ಅವನು ಈಗ ಏಕವಾಗಿ ಒಬ್ಬ ವ್ಯಕ್ತಿನೇ ಅವ್ನಿಗೆ ಯಾರೋ ಒಬ್ಬರು ಸ್ನೇಹಿತರು ಸಿಗಲಿಲ್ಲ ಅಂದರೆ ಅವ್ನಿಗೆ ಏಕೋ ಒಂಥರ ಮನಸ್ಸೆಲ್ಲ ಒಂಥರ ಆಗಿಬಿಡುತ್ತೆ. ಅವ್ನ ಫ್ರೆಂಡ್ ನಾವು ಭೇಟಿ ಮಾಡಲಿಲ್ಲ, ಇದನ್ನ ಭೇಟಿ ಮಾಡಲಿಲ್ಲ ಅಂದಾಗ. ಮತ್ತು ನಾವು ಯಾವತ್ತೂ ಅಭ್ಯಾಸ ಮಾಡೋಕ್ಕೆ ಆಗಲ್ಲ. ಅದು ಗ್ರೂಪಲ್ಲಿ ಅಭ್ಯಾಸ ಮಾಡೋದಕ್ಕೆ ಅದು ಹೆಚ್ಚು ಪ್ರಯೋಜನ ಆಗುತ್ತೆ. ನನ್ನ ಪ್ರಕಾರ ಹೆಚ್ಚು ಪ್ರಯೋಜನ ಆಗೋದು ನಾವು ಗ್ರೂಪಲ್ಲಿ ಮಾಡಿದಾಗ, ಮತ್ತು ಗುರುಮುಖೇನ ಗುರುಗಳು ಯಾವ ರೀತಿ ಹೇಳ್ಕೊಡ್ತಾರೆ ಅದರ ಪ್ರಕಾರ ನಾವು ಮಾಡಬೇಕಾಗ್ತದೆ. ಯೂಟ್ಯೂಬಲ್ಲಿ ನಿಮಗೆ ಎಲ್ಲದನ್ನೂ ಅವರು ಹಂತವಾಗಿ ನಮಗೆ ತಿಳಿಸ್ಕೊಡೋದಿಲ್ಲ. ಸೊ ಮತ್ತು ಇಲ್ದೇನಪ್ಪ ಅದನ್ನ ಇನ್ನೊಂದು ಅನುಕೂಲ ಏನಪ್ಪ ನಿಮಗೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ದೂರದಲ್ಲಿದ್ದೀರಾ, ಯೋಗ ಸೆಂಟ್ರಿಗೆ ಬರೋಕ್ಕಾಗೋದಿಲ್ಲ. ಆವಾಗ ನಿಮಗೇನು ಮಾಡ್ತೀವಿ, ನಾವು ಪ್ರತಿಯೊಂದನ್ನು ನಾವು ಇಲ್ಲಿ ನೋಡ್ತಾ, ನೀವು ಏನು ಮಾಡ್ತಿದ್ದೀರಾ ಅದನ್ನು ನಾವು ಗಮನಿಸ್ತಾ ಹಂತವಾಗಿ ಆನ್ಲೈನ್ ಕ್ಲಾಸಸ್ಸು ಮಾಡ್ತೀವಿ. ಅದು ನಿಮಗೆ ಅನುಕೂಲ ಆಗುತ್ತೆ. ಅಲ್ಲಿ ನಿಮಗೆ ಸಮಸ್ಯೆಗಳೇನಿದೆ ನೀವು ಅಲ್ಲೇ ಕೇಳ್ಬೋದು. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾವು ಇಲ್ಲಿ ಕರೆಕ್ಷನ್ ಮಾಡ್ತೀವಿ. ಅದರಿಂದ ನಮಗೆ ಈ ವರ್ಚಸ್ ನಮ್ಮ ಸೆಂಟ್ರಿಂದ ಈ ಆನ್ಲೈನ್ ಕ್ಲಾಸಸ್ಸು ಇರುತ್ತೆ, ಆಫ್ಲೈನ್ ಕ್ಲಾಸಸ್ಸು ಇರುತ್ತೆ. ನೀವು ಆನ್ಲೈನ್ ಕ್ಲಾಸಿಂದ ಆಫ್ಲೈನ್ ಕ್ಲಾಸ್ಗೆ ಅಟೆಂಡ್ ಮಾಡಿದ್ರೆ ಬಹಳ ಒಳ್ಳೆಯದು. ಇಲ್ಲ ನಮಗೆ ಬಹಳ ದೂರದಲ್ಲಿದ್ದೀವಿ, ನಮಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನೀವು ಆನ್ಲೈನ್ ಕ್ಲಾಸಸ್ಸು ಅಟೆಂಡ್ ಮಾಡ್ಬೋದು. ಅಲ್ಲಿ ನಾವು ನಿಮ್ಮ ಪ್ರತಿಯೊಂದು ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡ್ತೀವಿ, ಮತ್ತು ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನನ್ನು ಇಲ್ಲಿಂದ ನಾವು ಕೊಡ್ತೀವಿ. ಯಾಕೆ ನಾವು ಇಲ್ಲಿ ಗಮನಿಸ್ತಾ ಇರ್ತೀವಿ, ಅದನ್ನು ನಾವು ಕೊಡ್ಬೋದು. ಸೊ ಎರಡೂ ನಿಮಗೆ ಅನುಕೂಲಕ್ಕೆ ಇದೆ. ಆದರೆ ಈ ಸೆಂಟ್ರಿಗೆ ಬಂದು ಇಲ್ಲಿ ಗುರುಮುಖೇನ ನಮ್ಮ ಮುಂದೆ ನಮ್ಮ ಜೊತೆಯಲ್ಲಿ ಮಾಡ್ತಾ ಕಲಿಯೋದ್ರಿಂದ ನಿಮಗೆ ಬಹಳ ಬೆನಿಫಿಟ್ಸು ಇದೆ. ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಬೇಗ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಕಾರಣ ಆಗ್ತದೆ. ಮತ್ತು ನಿಮ್ಮಲ್ಲಿ ಒಂದು ಲವಲವಿಕೆ ಶುರುವಾಗ್ತದೆ, ನಿಮ್ಮಲ್ಲಿ ಏನೋ ಒಂಥರ ಉಲ್ಲಾಸ ಉಂಟಾಗ್ತದೆ. ಅದ್ರ ಜೊತೆಗೆ ನಾವು ಯೋಗ ಟೆಕ್ನಿಕ್ಸನ್ನು ಹೇಳ್ಕೊಡ್ತೀವಿ, ಧ್ಯಾನವನ್ನು ಹೇಳ್ಕೊಡ್ತೀವಿ, ಪ್ರಾಣಾಯಾಮವನ್ನು ಹೇಳ್ಕೊಡ್ತೀವಿ. ಇದರಿಂದ ಮನಸ್ಸು ಹಗುರವಾಗ್ತದೆ, ದೇಹನೂ ಸಹ ಹಗುರವಾಗ್ತದೆ, ಜೀವನ ತುಂಬ ಒಂದು ಹೆಲ್ತಿಯಾಗಿರುತ್ತೆ, ಒಂದು ಒಳ್ಳೆಯ ಒಂದು ಸಂತೋಷಕರವಾಗಿರ್ತದೆ. ಅದಕ್ಕೆ ಹೆಲ್ತಿ ಬಾಡಿ ಇನ್ ಹೆಲ್ತಿ ಮೈಂಡ್ ಅಂತೇಳಿದ್ದಾರೆ. ಸೊ ಅದರಿಂದ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇಹ ಸನಾತನ ಅಂದರೆ, ನಮ್ಮ ದೇಹ ಶುದ್ಧವಾಗಿದ್ದಾಗ ಮನಸ್ಸು ಶುದ್ಧವಾಗಿರ್ತದೆ. ಸೊ ಅದರಿಂದ ಆ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ, ದೇಹವನ್ನು ಆರೋಗ್ಯಕರವಾಗಿಟ್ಕೊಳ್ಳಿ ಅಂತ ನಾನು ತಿಳಿಸ್ಕೊಡ್ಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ಈಗ ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ನಮ್ಮ ಕಿರಣ್ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ನಾವು ನಮಗೆ ಗೊತ್ತಿರೋ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇಲ್ಲಿ ನಮ್ಮ ವರ್ಚಸ್ ಯೋಗ ಸೆಂಟ್ರಲ್ಲಿ ಅನೇಕ ವಿಧಾನವಾದ ಒಂದು ಕ್ಲಾಸಸ್ಸು ಅಂದರೆ ಯೋಗ ತರಗತಿಗಳು ನಡೀತಾ ಇದೆ. ತಾವೆಲ್ಲ ಬನ್ನಿ. ಯೋಗ ಕೋರ್ಸಸ್ ಇದೆ, ಗ್ರಂಥ ಇದೆ, ಅವೆಲ್ಲ ಅಧ್ಯಯನ ಮಾಡಿ ವಿಚಾರಗಳನ್ನು ಸಂಕೀರ್ಣ ನಾವು ವಿನಿಮಯ ಮಾಡಿಕೊಳ್ಳೋಣ. ಒಳ್ಳೊಳ್ಳೆ ವಿಚಾರಗಳಿದೆ. ಅದರಿಂದ ನೀವು ಬಂದು ಜಾಯ್ನ್ ಆಗಿ ನಮ್ಮ ಸೆಂಟ್ರಲ್ಲಿ ಯೋಗವನ್ನು ಕಲ್ತ್ಕೊಳ್ಳಿ. ಹಾಗೂ ಆಫ್ಲೈನಿಂದನೂ ಆನ್ಲೈನಿಂದನೂ ನಿಮಗೆ ಅನುಕೂಲಗಳಿದೆ, ಅದು ಮಾಡ್ಕೊಳ್ಳಿ. ಮತ್ತು ಬಹಳ ಮುಖ್ಯವಾಗಿ ಕೋರ್ಸಸ್ ಇದೆ. ಈ ಕೋರ್ಸ್ ಮಾಡೋದ್ರಿಂದ ಪರಿಪೂರ್ಣ ಜ್ಞಾನವನ್ನು ಪಡಿತೀರ ನೀವು. ಸೊ ಅದರಿಂದ ಪರಿಪೂರ್ಣ ಜ್ಞಾನ. ಯೋಗ ಅಂದರೆ ಏನು ಅಂದರೆ, ಈಗ ಮಿಸ್ಕನ್ಸೆಪ್ಷನ್ ಜಾಸ್ತಿ ಇರುತ್ತೆ. ಯೋಗ ಅಂದರೆ ಒಂದು 4 ಆಸನ ಮಾಡೋದು, ಏನಪ್ಪ ಪ್ರಾಣಾಯಾಮ ಮಾಡೋದು, ಇಷ್ಟೇ ಅಂದ್ಕೊಂಬಿಟ್ಟಿರ್ತೀರ. ಆದರೆ ಅದು ತುಂಬ ಇನ್ನು ಡೆಪ್ತ್ ಹೋದಾಗ, ಓಹೋ ಇಷ್ಟೆಲ್ಲ ಇದೆಯಾ, ಇಷ್ಟು ಚೆನ್ನಾಗಿದೆಯಾ, ನಾವು ಯಾಕೆ ಇಷ್ಟು ವರ್ಷದಿಂದ ಇದು ಕಲೀಲಿಲ್ಲ, ಯಾಕೆ ಇದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ನಿಮಗೆ ಆಶ್ಚರ್ಯ ಆಗ್ತದೆ. ಸೊ ಅದರಿಂದ ದಯಮಾಡಿ ಎಲ್ಲರೂ ನಮ್ಮ ಸೆಂಟ್ರಿಗೆ ಬನ್ನಿ. ಇಲ್ಲಿ ನೋಡಿ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೀವು ಜಾಯ್ನ್ ಆಗಿ ಇಲ್ಲಿನ ಒಂದು ಆ್ಯಕ್ಟಿವಿಟೀಸನ್ನು ನೋಡಿ ನೀವು ಆಗಿ. ಈಗ ಆಲ್ರೆಡಿ ಈಗ ಜೂನ್ 21ಕ್ಕೆ 12ನೇ ಅಂತಾರಾಷ್ಟ್ರೀಯ ಯೋಗ ಇದು ಆಲ್ ಓವರ್ ದ ವರ್ಲ್ಡ್ ನಡೆಯುತ್ತೆ. ಸೊ ನಮ್ಮ ಸೆಂಟ್ರಿಂದನೂ ಇದು ನಾವು ಟ್ರೈನಿಂಗನ್ನು ಕೊಡ್ತೀವಿ, ಆನ್ಲೈನ್ ಆಫ್ಲೈನು. ಜೂನ್ 21ನೇ ತಾರೀಕು ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೇವೆ. ತಾವು ಎಲ್ಲ ಇದಕ್ಕೆ ಭಾಗವಹಿಸಿ ನಮ್ಮ ಇದರಲ್ಲಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು, ಪರಿಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ಅದರಲ್ಲಿ ನೋಡಿ ಅದರ ಬಗ್ಗೆ ಅದೇ ರೀತಿ ನೀವು ನಿಮ್ಮ ಹೆಸರುಗಳನ್ನು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಇದರಲ್ಲಿ ಭಾಗವಹಿಸೋಣ. ಎಲ್ಲರೂ ಯೋಗದಿಂದ ರೋಗಮುಕ್ತರಾಗೋಣ. ಯೋಗವನ್ನು ಬಳಸ್ಕೊಂಡು ಜೀವನದಲ್ಲಿ ಚೆನ್ನಾಗಿರೋಣ, ಸುಖವಾಗಿರೋಣ, ಸಂತೋಷವಾಗಿರೋಣ, ಆರೋಗ್ಯಕರಣ ಇರೋಣ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.